ಸ್ನೇಹಿತರೆ ನೋಡಿ, ಇಲ್ಲಿ ಅಯೋಧ್ಯೆಗೆ ರೀಚ್ ಆದ್ವಿ. ಇಲ್ಲೊಂದಷ್ಟು ಹುಡುಗರು ಹಲ್ದ್ವಾನಿ ಅಂತ ಹೇಳಿ, ಅಲ್ಲಿ ಕಿಚ್ಚ ಅಂತ ಹೇಳಿ ಒಂದು ಊರ ಹೆಸರು, KICHH ಐತಲ್ಲ, ಕಿಚ್ಚ ಅಂತ ಹೇಳಿ ನಮ್ಮ ಕಿಚ್ಚ ಸುದೀಪ್ ಅವ್ರ ಹೆಸರು. ಸೊ ಬನ್ನಿ, ನಮ್ಮ ಪ್ರಯಾಣವನ್ನ ಅಯೋಧ್ಯ ಕಡೆ ಬೆಳೆಸ್ತಾ ಇದೀವಿ. ಅಯೋಧ್ಯ ನಮ್ಗಿನ್ನ 5 hours ಜರ್ನಿ ಇದೆ ಇಲ್ಲಿಂದ. ಶಹಜಹಾನ್ಪುರ್, ಸೀತಾಪುರ್, ಹಿಂಗೆ ಲಕ್ನೋ ಔಟ್ಸ್ಕರ್ಟ್. ಮಾವಿನ ಹಣ್ಣು ಸಿಗೋದೆಲ್ಲ ಈ ತರದೇನೆ, ಕಾಯಿ ತರ ಅನ್ಸತ್ತೆ, ಬಟ್ ಸಕ್ಕದಾಗಿದೆ. ಇದು ನಮ್ಮ ಕಡೆ ಮಲ್ಲಿಕಾ ಏನ್ ಬರುತ್ತೆ ನೋಡಿ, ಮಲ್ಲಿಕಾ ಟೇಸ್ಟ್ ಎಕ್ಸಾಕ್ಟ್ ಹಂಗೆ ಇದೆ. ಗೋರಖ್ಪುರ್ ಯಾವ್ದು ಗೊತ್ತಾ, ಯೋಗಿ ಆದಿತ್ಯನಾಥ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಇರಬೇಕು. ಇವಳೊಂದು ಸ್ಯಾಂಡ್ವಿಚ್ ತಗೊಂಡಿದ್ಲು, ಮತ್ತೆ 2 ಆಲೂ ಪರೋಟ, 3 ವೆಜ್ ಫ್ರೈಡ್ ರೈಸ್. ಇಷ್ಟಕ್ಕೆ ಬೆಳಗ್ಗೆ 1200 ರೂಪಾಯಿ ಅದು ಯಾವುದೋ ಹೋಟ್ಲಲ್ಲಿ. ಸ್ನೇಹಿತರೆ, ನಮ್ಮ 18ನೇ ದಿನದ ಪ್ರಯಾಣ ಈಗ ಶುರು ಮಾಡಬೇಕು. 17 ದಿನ ಆಯಿತು. ನಿನ್ನೆ ಹೊರಟಿದ್ದು ಒಂದು 12 ಗಂಟೆ ಆಗಿತ್ತು. ರಾತ್ರಿ ಬಂದ್ವಿ. ರಾತ್ರಿ ಬಂದು ಆ್ಯಕ್ಚುಲಿ ಶಿವಪುರಿ ಅಂತ ಸಿಗತ್ತೆ, ಹೋಗ್ಬೇಕಾದ್ರೆ ನೋಡಿದ್ವಿ ಆ ಶಿವಪುರಿನ. ಅಲ್ಲಿ ಊಟ ಮಾಡಿ ಅಲ್ಲಿ ರೂಮು ಸಿಕ್ಕಲಿಲ್ಲ. ಯಾಕೆ ಅಂತ ಹೇಳಿದ್ರೆ ರಿಷಿಕೇಶ್, ಹರಿದ್ವಾರಲ್ಲಿ ಸಿಕ್ಕಾಪಟ್ಟೆ ಜನ. ಆಮೇಲೆ ಅಲ್ಲಿ ಶಿವಪುರಿನಲ್ಲಿ ರಾಫ್ಟಿಂಗು ಮತ್ತು ಬಂಗಿ ಜಂಪ್ ಜಾಸ್ತಿ, ಸಿಕ್ಕಾಪಟ್ಟೆ ಪಬ್ಲಿಕ್ ಇರ್ತಾರೆ ಅಲ್ಲಿ. ಸೊ ಹಂಗಾಗಿ ಸಿಕ್ಕಲಿಲ್ಲ. ರಿಷಿಕೇಶು ಸಿಕ್ಕಾಪಟ್ಟೆ, ಇವತ್ತು ನಿನ್ನೆ ಸ್ಯಾಟರ್ಡೆ, ಇವತ್ತು ಸಂಡೇ. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಗೂಗಲ್ ಮ್ಯಾಪ್ ಚೆಕ್ ಮಾಡಿದಾಗ. ಸೊ ಹಾಗಾಗಿ ಬಂದ್ಬಿಟ್ವಿ. ನಾವು ಬಂದು ರಿಷಿಕೇಶ್ ಹರಿದ್ವಾರ್ ಮಧ್ಯದಲ್ಲಿ ಹಾಲ್ಟ್ ಆಗಿದ್ದೀವಿ. ಓಯೋನಲ್ಲಿ ಮಾಡಿದ್ದು 1,500 ಸಿಕ್ತು. ಹೋಟೆಲ್ ಆ್ಯಪಲ್ ಗ್ರ್ಯಾಂಡ್ ಅಂತ. ಸೊ ಇವಾಗ ಹೊರಡಬೇಕು. ಮಳೆ ಬರ್ತಾ ಇದೆ, ಮಾನ್ಸೂನ್ ಅಂತ. ಇದೆಲ್ಲ ಮಾನ್ಸೂನ್ ಅಲ್ಲ, ಸೈಕ್ಲೋನ್. ಸೊ ಇದೆಲ್ಲ ಸಮ್ಮರ್ ನಡೀತಾ ಇರೋದು, ಇನ್ನು ಮಾನ್ಸೂನ್ ಶುರುವಾಗಿಲ್ಲ. ಸೊ ಬನ್ನಿ, ನಮ್ಮ 18ನೇ ದಿನದ ಪ್ರಯಾಣ ಕನಕಪುರ ಟು ಕೇದಾರ್ನಾಥ್ ಆಗಿ ಕೇದಾರ್ನಾಥಿಂದ ಡಿಕ್ಲೈನು. ಸೊ ಅಯೋಧ್ಯೆಗೆ ಹೋಗಬೇಕು ಇವಾಗ. ಅಯೋಧ್ಯ ಪ್ಲ್ಯಾನ್ ಮಾಡಿದ್ದು, ಅಯೋಧ್ಯ ಕಡೆ ಹೊರಡ್ತಾ ಇದ್ದೀವಿ. ಸೊ ಬನ್ನಿ, ಏನಾದರೂ ಇದ್ರೆ ಅಪ್ಡೇಟ್ಸು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಹೆಚ್ಚು ಕಮ್ಮಿ 2 ಕಿಲೋಮೀಟ್ರಿಂದ ಟ್ರಾಫಿಕ್ ಜಾಮು, ಇನ್ನೊಂದು 2-3 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಇದೆ. ಅಂದರೆ ಹರಿದ್ವಾರ ಬಿಡೋವರೆಗೂ ಟ್ರಾಫಿಕ್ ಜಾಮೇ. ನಮ್ಮ ಈ 18ನೇ ದಿನದ ಪ್ರಯಾಣ ಮತ್ತೆ ಹರಿದ್ವಾರಕ್ಕೆ ಬಂದಿದೆ. 1 ವಾರ ಉತ್ತರಾಂಚಲ್ ಸುತ್ತಿ, ಇದು ಉತ್ತರಾಂಚಲೇ ಸೇರತ್ತೆ. ನೆಕ್ಸ್ಟ್ UP ಕಡೆ ಹೋಗ್ತೀವಿ ಅಯೋಧ್ಯೆಗೆ. ಆದಷ್ಟು ಶನಿವಾರ ಭಾನುವಾರ ಹರಿದ್ವಾರ್ ರಿಷಿಕೇಶ್ ಬರೋದನ್ನ ಅವಾಯ್ಡ್ ಮಾಡಿ. ಇಲ್ಲೇ ಅಂತಲ್ಲ, ಎಲ್ಲ ನಾವು ಫೇಮಸ್ ದೇವಸ್ಥಾನಗಳು, ಪ್ರೇಕ್ಷಣೀಯ ಸ್ಥಳಗಳಿದ್ರೂ ಕೂಡ ಅದನ್ನು ಅವಾಯ್ಡ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಇನ್ನೊಂದು ನಾವು ಏನು ಕಲ್ತಿದ್ದು ಈ ಟ್ರಿಪ್ಪಲ್ಲಿ ಅಂತ ಹೇಳಿದ್ರೆ, ನಾರ್ತ್ ಇಂಡಿಯಾ ಟ್ರಿಪ್ ಬರ್ಬೇಕಂದ್ರೆ ಜೂನ್ನ ಅವಾಯ್ಡ್ ಮಾಡಬೇಕು. ಯಾಕಂದರೆ ಜೂನಲ್ಲಿ ಅವ್ರಿಗೆ ಸಮ್ಮರ್ ಬರುವಂಥದ್ದು. ನಮ್ಮ 18ನೇ ದಿನದ ಪ್ರಯಾಣದಲ್ಲಿ ಹರಿದ್ವಾರ ಆದ ನಂತರ ನಜೀಬಾಬಾದ್ ಏನು ಬಂದಿದ್ದೀವಿ, ನಜೀಬಾಬಾದ್ ಬಂದು ಉತ್ತರ ಪ್ರದೇಶ ಸೇರತ್ತೆ. ಸೊ ಹಾಗಾಗಿ ಉತ್ತರ ಪ್ರದೇಶ ಕೂಡ ಎಂಟರ್ ಆಗಿದ್ದೀವಿ 18ನೇ ದಿನದಲ್ಲಿ. ನಮ್ಮ ಯೋಗಿಜಿ ಅವರ ನಾಡು, ಯೋಗಿಜಿರವರ ಸಾಮ್ರಾಜ್ಯದಲ್ಲಿ ನಮ್ಮ ಪ್ರಯಾಣ. ಸೊ ಬನ್ನಿ, ಅಯೋಧ್ಯ ಕಡೆ ಬೆಳೆಸೋಣ ಪ್ರಯಾಣ. ದಾರಿ ಮಧ್ಯದಲ್ಲಿ ಏನಾದರೂ ಸಿಕ್ಕಿದ್ರೆ, ಏನಾದರೂ ತಿಳಿಸೋದಿದ್ರೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಪ್ರಯಾಣ ಮುಂದುವರಿಸೋಣ. ನೈನಿತಾಲು 188 ಟೋಲ್ ರೋಡ್ ಸ್ಟಾರ್ಟ್ಸ್ ಅಂತ. ಶೇರ್ಕೋಟ್, ಜಸ್ಪುರ್, ಕಾಶಿಪುರ್ 84. ನಾವು ಕಾಶಿಪುರ್ ಮೇಲೆ ಹೋಗ್ತೀವಿ ಮೋಸ್ಟ್ ಪ್ರಾಬ್ಲಿ. ನೈನಿತಾಲ್ 188. ನೈನಿತಾಲ್ಗೆ ಲೆಫ್ಟ್ ಟುವರ್ಡ್ಸ್ ಹಿಮಾಚಲ್ ಪ್ರದೇಶ್ ಹೋಗ್ತೀವಿ ನಾವು. ಟುವರ್ಡ್ಸ್ ಅಯೋಧ್ಯ ಡೌನ್ವರ್ಡ್ಸ್ ಬರ್ತೀವಿ. ಧಂಪುರ್, ಇಲ್ಲಿ ಮಾವಿನ ಹಣ್ಣು ಸಿಗೋದೆಲ್ಲ ಈ ತರದೇನೆ, ಕಾಯಿ ತರ ಅನ್ಸತ್ತೆ, ಬಟ್ ಸಕ್ಕದಾಗಿದೆ. ಇದು ನಮ್ಮ ಕಡೆ ಮಲ್ಲಿಕಾ ಏನ್ ಬರುತ್ತೆ ನೋಡಿ, ಮಲ್ಲಿಕಾ ಟೇಸ್ಟ್ ಎಕ್ಸಾಕ್ಟ್ ಹಂಗೆ ಇದೆ. ನಾವೇನು ಈ ಹರಿದ್ವಾರ, ಉತ್ತರಾಂಚಲ್ ಎಲ್ಲ ಸುತ್ತಾ ಇದ್ವಿ, ಮತ್ತೆ ಈಗ ಉತ್ತರ ಪ್ರದೇಶ ಕಡೆ ಏನ್ ಬಂದಿದ್ವಿ, ಎಲ್ಲಾ ಕಡೆ ಇದೇ ತರ ಮಾವಿನ ಹಣ್ಣು. ಮತ್ತೆ ಸಕ್ಕದಾಗಿದೆ ತಿನ್ನಕ್ಕೆ, ಅಲ್ಲೇನ? ನಾವು ಇಲ್ಲಿ UPನಲ್ಲಿ ರುದ್ರಾಪುರ್ ಅಂತ ಹೇಳಿ, ಇಲ್ಲಿ ನಾವು ರೈಟ್ ಹೋಗ್ಬೇಕಾ? ಇಲ್ಲಿ ಸ್ಟ್ರೈಟಾ? ನೋಡಿ, ಲೆಫ್ಟ್ ನೈನಿತಾಲ್ ಹೋಗ್ತಾ ಇದೆ, 70 ಕಿಲೋಮೀಟ್ರು. ದೊಡ್ಡ ಸಿಟಿ, ಚೆನ್ನಾಗಿದೆ ಸಿಟಿ ರುದ್ರಾಪುರ್. ನಾವು ಇವಾಗ ಸರ್ಕಲ್ ಬಳಸಿ ಸ್ಟ್ರೈಟ್ ಹೋಗೋದು. ಯಾವ ಕಡೆ? ಸೀತಾರ್ಗಂಜ್, ಹಲ್ದ್ವಾನಿ ಲೆಫ್ಟು. ಚೆನ್ನಾಗಿದೆ ಸಿಟಿ ಮಾತ್ರ.
ಏನಿದು ಮಾಲ್ 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 ಅದು ಪೇಂಟಿಂಗ್ ಸ್ಟ್ರಕ್ಚರ್ ಚೆನ್ನಾಗಿ ಮಾಡ್ಕೊಂಡು ಡಿಫ್ರೆಂಟ್ ಆಗಿ ಹೋಟೆಲ್ ಮಾಲ್ ಅಲ್ಲ ಹೋಟೆಲ್ ಎಲ್ಲಿದೆ ಲೀ ಕಾಸ್ಟ್ ಹೋಟೆಲ್ ಲೀ ಕಾಸ್ಟ್ ಚೆನ್ನಾಗಿದೆ ಪತಾಂಜಲಿ ಇದು ಸೀತಾರ್ಗಂಜ್ 27 ಹಲ್ದ್ವಾನಿ ಲೆಫ್ಟ್ ಇಲ್ಲಿಂದನೂ ಹೋಗ್ಬೋದು ಬೇಕಾರೆ ಮನಾಲಿ ಕಿಚ್ಚ ಸುದೀಪ್ ಅವ್ರ ಹೆಸರು ಇಲ್ಲಿದೆ ನೋಡಪ್ಪ UP ಯಾವ್ದು ಸಿಟಿ ಸಿಕ್ಕಿದ್ದು ರುದ್ರಾಪುರ್ ಅಲ್ಲ ರುದ್ರಾಪುರಿಂದ ಸ್ವಲ್ಪ ದೂರ ಬಂದ್ರೆ ಕಿಚ್ಚ ಅಂತ ಒಂದು ಊರು ಕೂಡ ಇದೆ ಇಲ್ಲಿ ನಮ್ಮ ಬಾದ್ಶಾ ಸುದೀಪ್ ಅವರ ಹೆಸರು ಕಿಚ್ಚ ಸುದೀಪ್ ಈ UP ನಲ್ಲಿ ರುದ್ರಾಪುರ್ ಅಂತ ಪಾಸ್ ಆಗ್ತಾ ಇದೀವಿ ಅಯೋಧ್ಯೆಗೆ ಟ್ರಾವೆಲ್ ಮಾಡ್ತಾ ಇರೋದು ಆ ರುದ್ರಾಪುರ್ ಅಂತ ಹೇಳಿ ತುಂಬಾ ದೊಡ್ಡ ಸಿಟಿ ಅಲ್ಲಿ ರುದ್ರಾಪುರ್ಗೆ ಕನೆಕ್ಟ್ ಆದಂಗೆನೆ ಮನಾಲಿ ಅಂತೀನಿ ನೈನಿತಾಲ್ಗೆ ರೋಡ್ ಹೋಗುತ್ತೆ ಹಲ್ದ್ವಾನಿ ಅಂತ ಹೇಳಿ ಅಲ್ಲಿ ಕಿಚ್ಚ ಅಂತ ಹೇಳಿ ಒಂದು ಊರ ಹೆಸರು KICHH ಐತಲ್ಲ ಕಿಚ್ಚ ಅಂತ ಹೇಳಿ ನಮ್ಮ ಕಿಚ್ಚ ಸುದೀಪ್ ಅವ್ರ ಹೆಸರು ಅಂದ್ರೆ ಅದೇ ಇಟ್ಟಿದ್ದಾರೆ ಅಂತಲ್ಲ ಇಲ್ಲಿದೆ ಹೆಸರು ಅಂತ ಹೇಳಿ ಲಕ್ನೋ 317 ಆಗ್ರಾ 328 ಬರೇಲಿ 57 ಇವಾಗ ನಾವು ಲಕ್ನೋ ದಾರಿನಲ್ಲಿ ಹೋಗ್ತೀವಿ ಇದೆಯಲ್ಲ ಲಕ್ನೋಗೆ ಹೋಗ್ತೀವ ಲಕ್ನೋ ಔಟ್ಸ್ಕಟ್ಸ್ ಅಲ್ಲಿ ಹೋಗ್ತೀವಿ ಅಯ್ಯೋ ಸಿಟಿ ನೆಕ್ಸ್ಟ್ ರೈಟ್ ಡಿವಿಯೇಟ್ ಆಗ್ಬೇಕು ನಾವು ರೈಟ್ ಹೋಗಿ ತಿರ್ಗಾ ಸ್ಟ್ರೈಟ್ ಹೋದ್ರೂ ಆಗತ್ತೆ ಲಕ್ನೋ 293 ಬರೇಲಿ ಲಕ್ನೋ ಮ್ಯಾಕಿಂಗ್ ತೋರಿಸ್ತಾನೆ ಔಟ್ಸ್ಕಟ್ಸ್ ತೋರಿಸ್ತಾನೆ ರೈಟ್ ಹೈವೇ ಹೆಂಗೆ ಹೋಗಿದೆ ಹಂಗೆ ಸಿಟಿ ಒಳಗಡೆ ಬೇಡ ಸ್ಟ್ರೈಟ್ ಹೋದ್ರೂ ಕನೆಕ್ಟ್ ಆಗತ್ತೆ ನಮಗೆ ಬಟ್ ಇಲ್ಲಿ ಬೈಪಾಸಲ್ಲಿ ನಾವು ಹೋಗುವಂಥದ್ದು ಸ್ನೇಹಿತರೆ ಉತ್ತರ ಪ್ರದೇಶಲ್ಲಿ ಫಸ್ಟ್ ಟೈಮ್ ಡೀಸೆಲ್ ಹಾಕ್ಸಿರೋದು ಕರೆದಂಗೆ 87 ರೂಪಾಯಿ 90 ಪೈಸಾ ಇದೆ ಲೀಟ್ರ್ 35 ಆಲ್ಮೋಸ್ಟ್ 36 ಲೀಟ್ರ್ ಇಡಿಸ್ಕೋತ 3000 ನೋಡಿ ಅದೆಲ್ಲ ಹೆಂಗೆ ರೌಡಿಸಮ್ ಮಾಡಿ ಹೆಂಗೋಗಿ ಕೈಯಿಂದ ಒರೆಸ್ಕೋತದ್ ನೋಡಿ ಅದು ಉತ್ತರ ಪ್ರದೇಶ ಕೋತಿಗಳು ಬಾಳೆಹಣ್ಣು ಇತ್ತು ಬಾಳೆಹಣ್ಣು ಹಾಕಿದೆ ನೇರಳೆಹಣ್ಣು ತೊಗೊಂಡಿದ್ದು ನೇರಳೆಹಣ್ಣು ತಿಂತಾ ಇದೆ ಎಲ್ಲ ಅದೇ ತಿನ್ಕೋತ ಮಾಮ ನೀನು ಯಾವುದಕ್ಕೂ ಹಾಕ್ಸ್ಲಿಲ್ಲ ಯಾಕೆ ಅವ್ರಿಗೆಲ್ಲ ಏನು ಹೊಟ್ಟೆ ಇಲ್ವಾ ಎಲ್ಲಾರನ್ನು ಓಡಿಸಿ ತಿನ್ನಿಸ್ತಾ ಇದೆಯಾ ಮರಿಗೆ ಹಾಕ್ದೆ ಅರ್ಧ ಬಾಳೆಹಣ್ಣು ಹಾಕ್ದೆ ನಾನು ಇದಕ್ಕೆ ಯಾಮಾರಿಸ್ಬಿಟ್ಟು ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಪ್ರಯಾಣದ ವಿಡಿಯೋಗೆ ಸ್ವಾಗತ ಕನಕಪುರ ಟು ಕೇದಾರ್ನಾಥ್ನಲ್ಲಿ ನಮ್ಮ ಪ್ರಯಾಣ ಸಾಗ್ತಾ ಇದೆ 19ನೇ ದಿನದತ್ತ 19ನೇ ದಿನದಲ್ಲಿ ನಾವು ನಿನ್ನೆ ಶಹಜಾನ್ಪುರ್ ಅಂತ ಹೇಳಿ UP ನಲ್ಲಿ ಹಾಲ್ಟ್ ಆಗಿದ್ವಿ ಅಲ್ಲಿಂದ ಯಾವುದೋ ಹೈವೇ ಪಕ್ಕ ಒಂದು ಹೋಟ್ಲ್ ಇತ್ತು ಬಂದು ಈ ಮುಂದೆ ಜಸ್ಟ್ ಒಂದು 10-15 ಕಿಲೋಮೀಟರ್ ಬಂದಿರ್ಬೇಕಷ್ಟೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲಿ ಏನು ತಿಂಡಿ ಆಪ್ಷನ್ನೇ ಇಲ್ಲ ಪರಾಟ ಕೊಡ್ತಾರೆ ಅದು ಬಿಟ್ರೆ ಈ ಪೋಹ ಅಂತೂ ಆ ಕಡೆ ಪೋಹ ಸಿಕ್ಕೋದು ಅದನ್ನ ನಾನು ಚಿತ್ರಾನ್ನ ಲೆಕ್ಕದಲ್ಲಿ ತಿಂತಾ ಇದ್ವಿ ಇವಾಗ ಪೋಹನೂ ಸಿಕ್ಕಲ್ಲ ಈ ಕಡೆ UP ಕಡೆ ಎಲ್ಲ ಜಾಸ್ತಿ ಮತ್ತೆ ಅದೇನೋ ವೆಜಿಟೇಬಲ್ ರೈಸ್ ಕೊಟ್ಟ ಅಷ್ಟೇ ಮೈನ್ ಅಂತಂದ್ರೆ ಪರಾಟ ತಿನ್ನೋದು ರೂಢಿ ಮಾಡ್ಕೊಂಡಿದ್ರೆ ಸರ್ವೈವ್ ಆಗ್ಬೋದು ಅದು ಸ್ವಲ್ಪ ಜನಕ್ಕೆ ಕಷ್ಟ ಆಗತ್ತೆ ಅಷ್ಟೇ ಸೊ ಬನ್ನಿ ನಮ್ಮ ಪ್ರಯಾಣವನ್ನು ಅಯೋಧ್ಯ ಕಡೆ ಬೆಳೆಸ್ತಾ ಇದ್ದೀವಿ ಅಯೋಧ್ಯ ನಮಗಿನ್ನ 5 hours ಜರ್ನಿ ಇದೆ ಇಲ್ಲಿಂದ ಶಹಜಾನ್ಪುರ್ ಸೀತಾಪುರ್ ಹಿಂಗೆ ಲಕ್ನೋ ಔಟ್ಸ್ಕರ್ಟ್ಸು ದೆನ್ ಅಯೋಧ್ಯ ರೀಚ್ ಆಗ್ತೀವಿ ಇನ್ನೇನಾದರೂ ಇದ್ರೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಅಯೋಧ್ಯದಲ್ಲಿ ಸಾಕಷ್ಟು ಏನೆಲ್ಲ ಶೂಟ್ ಮಾಡ್ಬೋದು ಅವಕಾಶಗಳಿಲ್ಲ ಮೊಬೈಲೆಲ್ಲ ತೊಗೊಂಡೋಗ್ಲಿಕ್ಕೆ ಬಟ್ ಏನಾದರೂ ಅಲ್ಲಿ ಆಚಾರಗಳು ವಿಚಾರಗಳು ಪದ್ಧತಿಗಳಿದ್ರೆ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನಾವು ಲಕ್ನೋ ಔಟ್ಸ್ಕರ್ಟ್ಸಲ್ಲಿ ಇದ್ದೀವಿ ಲಕ್ನೋ ಔಟ್ಸ್ಕರ್ಟ್ಸಲ್ಲಿ ಲೆಫ್ಟ್ ತೋರಿಸ್ತಾ ಇದೆ ಲಕ್ನೋ ಸಿಟಿ ಒಳಗಡೆ ಹೋಗಲ್ಲ ಇಲ್ಲಿಂದ ಅಯೋಧ್ಯ ಬಂದು 150 ಕಿಲೋಮೀಟರ್ ಲಕ್ನೋ ಸ್ಟ್ರೈಟು ಕಾನ್ಪುರ್ ಅಯೋಧ್ಯ ಹಿಂಗೆ ಹಾಕಿದ್ದಾನೆ
ರೋಡ್ ಮಾಡಿಲ್ಲ ಇನ್ನು, ಮುಂದೆ ಹೋಗಿ ತಿರ್ಗಾ ಬಂದು ಹಂಗೆ ಜಾಯಿನ್ ಆಗಬೇಕು. ಜೀವನದಲ್ಲಿ ಫಸ್ಟ್ ಟೈಮ್ ಲಕ್ನೋ ಬರ್ತಾ ಇರೋದು. ಎಷ್ಟೆಷ್ಟೋ ಸುತ್ತಿದ್ದೀನಿ. 280 ಮೀಟ್ರ್ ರೀಚ್ ಲೆಫ್ಟು. ಅವ್ನು ಬೈಕ್ ಇದ್ದಾನಲ್ಲ ಅಲ್ಲಿ, ಮಾಂಪುರ್ ಬನಾ. ರೈಲ್ವೆ ಗೇಟ್ ಕ್ರಾಸ್ ಮಾಡಿ ಹೈವೇಗೆ ಜಾಗ ಇದೆಯಾ? ಇಲ್ಲೇ ಕ್ಲೋಸ್ ಮಾಡ್ತಿದ್ದಾನೆ. ಹಾಂ, ಇಲ್ಲ ಇದೆಯಲ್ಲ. ಅಯೋಧ್ಯ, ಲಕ್ನೋ ಔಟರ್ ರಿಂಗ್ ರೋಡ್, ಸುಲ್ತಾನ್ಪುರ್, ಅಯೋಧ್ಯ, ಕುರ್ಸಿನ ಅದು ಕುರ್ಸಿ, ಅಯೋಧ್ಯ, ಸುಲ್ತಾನ್ಪುರ್. ಗೋರಖ್ಪುರ್ 253, ಅಯೋಧ್ಯ 117 ಕಿಲೋಮೀಟರ್. ಅಯೋಧ್ಯ ಲಕ್ನೋ ಔಟ್ಸ್ಕರ್ಟ್ಸ್. ಗೋರಖ್ಪುರ್ ಯಾವ್ದು ಗೊತ್ತಾ? ಯೋಗಿ ಆದಿತ್ಯನಾಥ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಇರಬೇಕು ಗೋರಖ್ಪುರ್. ಅವ್ರು ಅದೇ ಇದರಿಂದನೇ ಬರೋದು. ಲಕ್ನೋ ಆಗಮನ್ के लिए धन्यवाद. थैंक्स फॉर विजिट लखनऊ. ಖುಷಿನಗರ್, ಅಯೋಧ್ಯ, ಲಕ್ನೋ ಔಟ್ಸ್ಕರ್ಟ್ಸ್ನ ಬಿಟ್ಟು ಹೊರಟ್ವಿ. ನೋಡಿ, ಲಕ್ನೋ 24 ಕಿಲೋಮೀಟ್ರು ಮುಂದೆ ಬಂದಿದ್ದೀವಿ. ಇನ್ನು ಅಯೋಧ್ಯ ಬಂದು ಇಲ್ಲಿ ಬೋರ್ಡ್ ಇದೆ, 110 ಕಿಲೋಮೀಟ್ರ್ ಬೋರ್ಡು. ಇಲ್ಲೊಂದು ಡಾಬಾಗೆ ಬಂದ್ವಿ ಊಟ ಮಾಡೋಕ್ಕೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಯೋಧ್ಯ 110 ಯಾದವ್ ಡಾಬಾ ಅಂತ ಹೇಳಿ. ಆ್ಯಾವ್ರೇಜ್ ಆಗಿತ್ತು, ಊಟ ಚೆನ್ನಾಗಿದೆ. 5 ಜನ ಸಫಿಷಿಯೆಂಟಾಗಿ ತಿಂದಿದ್ದಕ್ಕೆ 840 ರೂಪಾಯಿ ಆಯಿತು. 5 ಜನ ಸಫಿಷಿಯೆಂಟಾಗಿ ತಿಂದಿದ್ದು. ಒಂದು 15 ಫುಲ್ಕಾ ತೊಗೊಂಡಿತ್ತು, ರೋಟಿ, ತವಾ ರೋಟಿ, 1-2 ದಾಲ್ ಫ್ರೈ, 1 ಮಶ್ರೂಮ್ ಮಸಾಲ, ಆಮೇಲೆ ನೀರು, ಆಮೇಲೆ ಜೀರಾ ರೈಸು. ಪರವಾಗಿಲ್ಲ, ಹೊರ್ತು. ಅದೇ ಬೆಳಗ್ಗೆ 1200 ರೂಪಾಯಿ ಆಯಿತು. ಬೆಳಿಗ್ಗೆ ಇವಳೊಂದು ಸ್ಯಾಂಡ್ವಿಚ್ ತೊಗೊಂಡಿದ್ಲು, ಮತ್ತು 2 ಆಲೂ ಪರೋಟ, 3 ವೆಜ್ ಫ್ರೈಡ್ ರೈಸ್. ಇಷ್ಟಕ್ಕೆ ಬೆಳಗ್ಗೆ 1200 ರೂಪಾಯಿ ಇದೆ ಯಾವುದೋ ಹೋಟ್ಲಲ್ಲಿ. ಬಟ್ ಇದು ವರ್ತು, ಚೆನ್ನಾಗಿದೆ. ಸೊ ಬನ್ನಿ, ಇನ್ನು ಅಯೋಧ್ಯ 110 ಕಿಲೋಮೀಟ್ರ್ ಇದೆ. ಭಗವಂತನ ದರ್ಶನ ಮಾಡಬೇಕು. ಇದು ಆ್ಯಕ್ಚುಲಿ 3ನೇ ಅಟೆಂಪ್ಟ್ ಇದು ಅಯೋಧ್ಯೆಗೆ ಹೋಗ್ತಾ ಇರೋದು. 2 ಅಟೆಂಪ್ಟು ಫ್ಲಾಪ್ ಆಗಿತ್ತು. ಫ್ಲಾಪ್ ಇನ್ ದ ಸೆನ್ಸ್, ಒಂದು ಸಾರಿ ಬರ್ತಾಯಿದ್ವಿ ನಮ್ಮ ಮನೆಯವಳು ನಾನು ಮನಾಲಿಯಿಂದ. ಆವಾಗ ನನ್ನ ತಮ್ಮನ ಹೆಂಡತಿಗೆ ಡೆಲಿವರಿ ಆಯಿತು, ಸೂತ್ಕ ಅಂತ ಹೇಳಿ ವಾಪಸ್ ಬಂದ್ವಿ. 2ನೇ ಸಾರಿ ಪ್ರಯಾಗ್ರಾಜಿಗೆ ಬಂದಾಗ, ಪ್ರಯಾಗ್ರಾಜಲ್ಲಿ ತುಂಬ ರಶ್ಶು, ಅಯೋಧ್ಯದಲ್ಲಿ ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ಮತ್ತೆ ವಾಪಸ್ ಬಂದ್ವಿ. ಇದು 3ನೇ ಸಾರಿ ಶ್ರೀರಾಮಚಂದ್ರನ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇರೋದು. ಖಲೀಪಾತ್, ಬಸ್ತಿ 83. ಬಸ್ತಿ ಅಂತ ರಾಜಸ್ಥಾನಲ್ಲೂ ಒಂದಿರಬೇಕು. ಏನು ಅಯೋಧ್ಯೆ ಹತ್ತತ್ರ ಬರ್ತಾ ಇದ್ದೀವಿ. ಏನು 9 ಕಿಲೋಮೀಟ್ರಲ್ಲಿ ನಾವು ಅಯೋಧ್ಯ ರೀಚ್ ಆಗ್ತೀವಿ. ಅಯೋಧ್ಯ ಔಟ್ಸ್ಕರ್ಟ್ಸ್ ಎಲ್ಲ ಇದ್ದೀವಿ ನಾವು ಇವಾಗ. ದ ಲ್ಯಾಂಡ್ ಆಫ್ ರಾಮ ಬೋರ್ಡ್ ಹಾಕಿದ್ದಾರೆ ಎಲ್ಲ ಕಡೆ. ಅಯೋಧ್ಯ, 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 ಅಯೋಧ್ಯ ಫ್ಲೈಓವರು. ಸಿಟಿ ಒಳಗಡೆ ಹೋಗಿದ್ರೆ ಅದು ಇದು ಆರ್ಚೆಲ್ಲ ಸಿಗೋದು. ನಾವು ಹೈವೇನಲ್ಲಿ ಹೋಗಿ ಆಮೇಲೆ ಡಿವಿಯೇಷನ್ ಆಗೋದು. ಅಯೋಧ್ಯ ಲೆಫ್ಟ್ ಇದೆ. ನಮ್ಗೇನು ಮ್ಯಾಪ್ ಏನು ತೋರಿಸ್ತಾ ಇದೆ? ಸ್ಟ್ರೈಟ್ ತೋರಿಸ್ತಾ ಇದೆಯಾ? ಅದು ಊರಿರ್ಬೇಕು. ನಾವು ರಾಮ ಜನ್ಮಭೂಮಿ ಟೆಂಪಲ್ಗೆ ಸೀದಾ ಹಾಕಿದ್ದೀನಿ. 5 ಕಿಲೋಮೀಟರ್ ತೋರಿಸ್ತಾ ಇದೆ. ಸಿಕ್ಕಾಪಟ್ಟೆ ದೊಡ್ಡೂರು ಅಯೋಧ್ಯ. ಟೂರಿಸಂ ವೆಲ್ಕಮ್ಸ್ ಯು ಟು ಅಯೋಧ್ಯ. ನಾವಿಲ್ಲಿ ಲೆಫ್ಟ್ ತಿರುಗಬೇಕಾ? ಹನುಮಾನ್ ಘಾರಿ 3 ಕಿಲೋಮೀಟರ್, ಅಲ್ಲಿಗೆ ಹೋಗ್ಬೇಕು. ಮೊನ್ನೆ ವಿರಾಟ್ ಕೊಹ್ಲಿ
ಬ್ಲಾಗಲ್ಲಿ ಎಲ್ಲ ಬಂದೋಗಿದ್ದಿಲ್ಲ ಹನುಮಾನ್ ದೇವಸ್ಥಾನಕ್ಕೆ. ಫೇಮಸ್ ಅದು ಹನುಮಂತನ ದೇವಸ್ಥಾನ ಆಗಿ. ಅಯೋಧ್ಯ ಧಾಮ್ ರೋಡ್ ಇಲ್ಲ, ಅಯೋಧ್ಯ ಧಾಮ್ ರೋಡ್ ಅಂತಾನೆ ಹಾಕೋನೆ. ಏನಿಲ್ಲೋ ಅಲ್ಲೇ ಕಾಯ್ಕೊಂಡಿರ್ತಾರೆ, ಏನೋ ಇವ್ರ ಮನೇಲೆಲ್ಲ ಸೇವೆ ಕೊಡೋಂಗೆ. ಈ ರಾಮ ಜನ್ಮಭೂಮಿ ಸ್ಥಳ 2.5 ಕಿಲೋಮೀಟರ್ ಇದೆ. ರಾಮ ಜನ್ಮಭೂಮಿ ಸ್ಥಳ ಬ್ರಹ್ಮಕುಂಡ ರಾಮ್ ಕಿ ಪೌಡಿ ಬ್ರಹ್ಮಕುಂಡ ಅಂತ. ಸ್ನೇಹಿತರೆ ನೋಡಿ, ಇಲ್ಲಿ ಅಯೋಧ್ಯೆಗೆ ರೀಚ್ ಆದ್ವಿ. ಇಲ್ಲೊಂದಷ್ಟು ಹುಡುಗರು ಸಿಗ್ತಾರೆ ಗೈಡ್ ಅಂತ ಹೇಳಿ. ನಾನೇನಕ್ಕೆ ತಗೊಂಡೆ ಅಂತ ಹೇಳಿದ್ರೆ, ಒಂದಷ್ಟು ಜಾಗ್ಲನ್ನ ರಾಮ್ ದರ್ಬಾರು, ಸೀತಾ ರಸೋಯಿ, ಬಡೆ ಹನುಮಾನ್ ಅಂತ ಹೇಳಿ 3 ದೇವಸ್ಥಾನ ತೋರಿಸ್ತಾನೆ ಒಂದು ಅರ್ಧ ಗಂಟೆಯಲ್ಲಿ. ನಾವಾದ್ರೆ ಹುಡುಕಾಡ್ಕೊಂಡು ಸುತ್ತಬೇಕು, ಅವನಿಗೆಲ್ಲ ಗೊತ್ತಿರತ್ತೆ. ಹಾಗಾಗಿ ತಗೊಂಡ್ವಿ 300 ರೂಪಾಯಿ, ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ. ಆಮೇಲೆ ತಗೊಂಡೋಗಿ ಇಲ್ಲಿ ದೇವಸ್ಥಾನದ ಹತ್ರ ಅಯೋಧ್ಯೆ ಹತ್ರ ಪಾರ್ಕಿಂಗ್ ಮಾಡ್ತೀವಿ, ಪಾರ್ಕಿಂಗ್ ಬಿಡಿಸ್ತೀವಿ, ನೀವು ಆಮೇಲೆ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ಸೊ ಅಲ್ಲಿ ಮುಂದೆ ಬೈಕಲ್ಲಿ ಹೋಗ್ತಾ ಇದ್ದಾನೆ. ಬನ್ನಿ, ಅವ್ನು ಫಸ್ಟ್ ಹನುಮಾನ್ ದರ್ಬಾರ್ ಹಳೇದೇನಿದೆ ಹನುಮಾನ್ ದರ್ಬಾರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಬನ್ನಿ ಹೋಗೋಣ.